ಹಾಯ್ ಫ್ರೆಂಡ್ಸ್, ಈ ದಿನ ಒಂದು ಅದ್ಭುತ ಮ್ಯಾಚು ಮುಂಬೈ ಮತ್ತು ಜಿ ಟಿ ವಿರುದ್ಧ ನಡೆದಿರುತ್ತದೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 9ನೇ ಮ್ಯಾಚ್ ಆಡ್ತಾ ಇರೋದು ಜಿ ಟಿ ಮುಂಬೈ ವಿರುದ್ಧ ಮೊದಲನೇ ಗೆಲುವು ಸಾಧಿಸ್ತಾರೆ. ಈ ಪಂದ್ಯದ ಮುಖ್ಯವಾದ ಅಂಶಗಳ ಬಗ್ಗೆ ಹೇಳಬೇಕಂದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದ ಜಿ ಟಿ ಕೇವಲ 4 ವಿಕೆಟ್ಗೆ 167 ರನ್ ಮಾಡ್ತಾರೆ. ಅದರಲ್ಲಿ ಯಾರು ಒಬ್ಬರು 50 ಹೊಡೆಯಲ್ಲ. ಆಸ್ಟ್ಲೆ ಗಾರ್ಡ್ನರ್ ಕ್ಯಾಪ್ಟನ್ 46 ರನ್ 28 ಬಾಲಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಆಮೇಲೆ ಇನ್ನೊಬ್ಬರು ಜಾರ್ಜ್ ವೇರಮ್ ಅವರು ಕೂಡ 44 ರನ್ ಹೊಡಿತಾರೆ. ನಮ್ಮ ಅನುಷ್ಕಾ ಶರ್ಮಾ ಅವರು 33 ರನ್ ಹೊಡಿತಾರೆ. ಸ್ಕಿವರ್ ಬ್ರಂಟ್ ಅವರು ಒಂದು ವಿಕೆಟ್ ಇವ್ರನ್ನ ಡಿವೈನ್ ಹೋಗಿದ್ದಾರೆ. ಡಿವೈನ್ ಕೂಡ ಸ್ಕಿವರ್ ಬ್ರಂಟ್ ಅವ್ರನ್ನ ಔಟ್ ಮಾಡ್ತಾರೆ. ಇನ್ನು ಮುಂಬೈ ಪರವಾಗಿ ಬಾಲಿಂಗಲ್ಲಿ ಕೇವಲ 4 ವಿಕೆಟ್ ಬಿದ್ದಿದ್ದು ಸ್ಕಿವರ್ ಬ್ರಂಟ್ 1 ವಿಕೆಟ್ ಹೋಗಿದ್ದಾರೆ. ಅಂತ ಹೇಳ್ಕೊಳ್ಳೋಂಥ ಬಾಲರ್ ಏನು ಪರ್ಫಾರ್ಮೆನ್ಸ್ ಇರಲಿಲ್ಲ. ಇನ್ನು ಬ್ಯಾಟಿಂಗು, ಮುಂಬೈ ಬ್ಯಾಟಿಂಗ್ ಹೇಳಬೇಕಂದ್ರೆ ಹರ್ಮನ್ಪ್ರೀತ್ ಕೌರ್ ಅವರು ಅದ್ಭುತ ಇನ್ನಿಂಗ್ಸ್. ಅವರು ಜಿ ಟಿ ವಿರುದ್ಧ ಇವತ್ತು 36ನೇ ಪಂದ್ಯದಲ್ಲಿ 11ನೇ ಅರ್ಧಶತಕ ಕೌರ್ ಅವ್ರದ್ದು. 11ರಲ್ಲಿ ಇವತ್ತು 6ನೇ ಶತಕ ಜಿ ಟಿ ಅರ್ಧಶತಕ 6ನೇದ್ದು ಜಿ ಟಿ ವಿರುದ್ಧನೇ ಹೊಡಿತಾರೆ. ಅವರು ಆಡಿದಂಥ 10 ಈ ಹಿಂದೆ 10 ಅರ್ಧಶತಕ 10 ವಿನ್ ಇತ್ತು. ಇವತ್ತು ಮೊದಲನೇ ಸೋಲು ಮುಂಬೈದು ಆಯಿತು. ಅವರು ಹರ್ಮನ್ಪ್ರೀತ್ ಕೌರ್ ಅವರು ಆಡಿದ್ದ ಮೊದಲನೇ ಪಂದ್ಯ ಕೂಡ ಸೋಲಾಗಿದೆ. ಆಮೇಲೆ ಈ ವಿಶೇಷ ಏನಂತಂದರೆ 38 ರನ್ ಆದಾಗ ವೇರಮ್ ಬಾಲಿಂಗಲ್ಲಿ ಅವರು ಕೀಪರ್ ಮೂನಿ ಅವರು ಕ್ರೀಜ್ ಔಟ್ ಬಿಡ್ತಾರೆ. ಅದು ಒಂದು ಹಿಡಿದಿದ್ರೆ ಮ್ಯಾಚ್ ಆವಾಗಲೇ ಫುಲ್ ಟರ್ನ್ ಆಗಿತ್ತು. ಕೊನೆಯ ಕ್ಷಣದವರೆಗೂ 82 ರನ್ ಹೊಡಿತಾರೆ. 48 ಬಾಲಲ್ಲಿ 4 ಸಿಕ್ಸ್ ಹೊಡೆದು 8 ಫೋರು ನಾಟ್ಔಟ್ ಉಳಿತಾರೆ. ಇವರಿಗೆ ಯಾರು ಪಕ್ಕದ ಬ್ಯಾಟ್ಸ್ಮನ್ ಯಾರು ಅವರು ಸಹಾಯ ಮಾಡಲಿಲ್ಲ. ಸಹಾಯ ಮಾಡಿದರೆ ಕೇವಲ ಒಂದು 10 ರನ್ನಲ್ಲೇ ಸೋಲ್ತಿದ್ದಾರೆ. ಅಂದರೆ ನೋಡಿ, 156 ರನ್ ಹೊಡೆದಿದ್ದಾರೆ. 167 11 ರನ್ನಲ್ಲೇ ಸೋಲ್ತಾರೆ. ಏನೇ ಆಗಲಿ, ಒಂದು ಅದ್ಭುತ ಮ್ಯಾಚು. ಗುಜರಾತ್ ಅವರು ಸೆಮಿಫೈನಲ್ಗೆ 10 ಪಾಯಿಂಟ್ನಿಂದ ಹೋಗಿರುತ್ತಾರೆ. ಇನ್ನು ಒಂದು ಟೀಮ್ಗೆ ಸೆಮಿಫೈನಲ್ಗೆ ಇನ್ನೂ ಆಸೆ, ಯು ಪಿಗೂ ಆಸೆ ಜೀವಂತ ಇದೆ, ಮುಂಬೈಗೂ ಆಮೇಲೆ ಇನ್ನೊಂದು ಈ ಟೀಮ್ಗಳಿಗೆ ಅವಕಾಶ ಇದೆ ಅಂತ ಹೇಳ್ತಾ, ಈ ಅದ್ಭುತ ಪಂದ್ಯದ ಇನ್ನೊಂದು ಸುಪಿ ಡಿವೈನು ನೋಡಿ, ಅವ್ರದ್ದು ಎಂಥ ಮುಟ್ಟಿದ್ದೆಲ್ಲ ಚಿನ್ನ. ಈ ಸರಣಿಯಲ್ಲಿ ಅವರು ಹಾಕಿದ ಮೊದಲ 2 ಓವರಲ್ಲಿ 2 ವಿಕೆಟು, ಹೈಯೆಸ್ಟ್ ನಂಬರ್ ಆಫ್ ಡಾಟ್ ಬಾಲು ಅವ್ರದ್ದೇ ಇವತ್ತು 11. ಇನ್ನೇನು ಹೇಳಬೇಕು, ಅವರಿಗೆ ಬ್ಯಾಟಿಂಗಲ್ಲೂ 25 ರನ್ ತೆಗಿತಾರೆ. ಹಾಗಾಗಿ ಒಂದು ಅದ್ಭುತ ಮ್ಯಾಚನ್ನು ನೋಡೋಕ್ಕೆ ನಮಗೆಲ್ಲರಿಗೂ ಸಂತೋಷ ಆಯ್ತು ಅಂತ ಹೇಳ್ತಾ, ನಮ್ಮ ರಣಜಿ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರು ಅರ್ಧಶತಕ ಹೊಡೆದಿದ್ದಾರೆ. 256 ರನ್ನಿಗೆ 6 ವಿಕೆಟ್ ಹೋಗಿದೆ. ಗೋಪಾಲ್ ಅವರು 42, ಪಾಟೀಲ್ ಅವರು 23 ರನ್ನು, ಕೇವಲ 56 ರನ್ ಹಿನ್ನಡೆ ಇದೆ. ಸರಣಿ ಪಂಜಾಬ್ ವಿರುದ್ಧ ಈ ಟೆಸ್ಟಲ್ಲಿ ಗೆಲ್ಲೇಬೇಕಾದಂಥ ಪಂದ್ಯದಲ್ಲಿ 46 ರನ್ ಹೊಡೆದು ಅಗರ್ವಾಲ್ ಔಟ್ ಆದರೆ ನಾಳೆ ದಿನ ವಿನ್ನಿಂಗ್ಸ್ ಲೀಡ್ ಪಡೆಯುವ ಗುರಿ ಹೊಂದಲಿ ಅಂತ ಹೇಳ್ತಾ